ಹಾಯ್ ಹಲೋ ನಮಸ್ಕಾರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾನಿವತ್ತು ಐ ಇನ್ಫೆಕ್ಷನ್ ಬಗ್ಗೆ, ರೆಡ್ನೆಸ್ ಆಗಿರೋದು, ಇಚ್ಚಿಂಗ್ ಆಗಿ ಮತ್ತು ವಾಟರ್ ಥರ ಬರ್ತಾ ಇರೋದು ಇದ್ರ ಬಗ್ಗೆ ನಾನು ಹೇಳಕ್ಕೆ ಬಂದಿದ್ದೀನಿ. ಮನೇಲಿ ಯಾವ ಥರ ಪ್ರಥಮ ಚಿಕಿತ್ಸೆ ಮಾಡ್ಕೋಬೇಕು ಈ ಥರ ಆದಾಗ ಅನ್ನೋದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ. ಇದು ಯಾವ ಥರ ನಿಮಗೆ ಇನ್ಫೆಕ್ಟೆಡ್ ಆಗುತ್ತೆ ಅಂತಂದರೆ, ಇವಾಗೆಲ್ಲೋ ನೀವು ವರ್ಕ್ ಹೋಗಿ ಬಂದಿರ್ತೀರಾ, ಅಲ್ಲಿ ಡಸ್ಟ್ ಇರುತ್ತೆ, ಡಸ್ಟಿಂದನೂ ನಿಮ್ಮ ಕಣ್ಣಿಗೆ ಬಿದ್ದಾಗ ಅದು ಉಜ್ಕೊಳ್ಳೋದಾಗಿ ಮಾಡೋಕ್ಕಾಗಲಿ ಆವಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಮನೆಗೆ ಕಾಡಿಗೆ ಹಾಕೋದ್ರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಮತ್ತು ಲೆನ್ಸ್ ಯೂಸ್ ಮಾಡೋ ಅಂಥವ್ರಿಗೂ ಕೂಡ ಇದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇದು ಆದಮೇಲೆ ಯಾವ ಥರ ನಾವು ಪ್ರಿಕಾಷನ್ ತೊಗೋಬೇಕು ಮನೇಲಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಫಸ್ಟು ಕಣ್ಣನ್ನ ವಾಶ್ ಔಟ್ ಮಾಡಬೇಕು. ನೀವು ಹೊರಗಡೆಯಿಂದ ಹೋಗಿ ಬಂದವರು ಕಣ್ಣನ್ನ ವಾಶ್ ಔಟ್ ಮಾಡ್ಬೋದು, ನೀರು ತೊಗೊಂಡು ವಾಶ್ ಔಟ್ ಮಾಡಿಕೊಂಡು. ಮತ್ತು ಹೈಜಿನಿಕ್ಕು ಮೇಯ್ನಾಗಿ, ಇವಾಗ ಏನೋ ಟಚ್ ಮಾಡಿರ್ತೀರಾ, ಹ್ಯಾಂಡ್ ವಾಶ್ ಮಾಡಿರಲ್ಲ, ಕಣ್ಣು ಟಚ್ ಮಾಡ್ಕೋತೀರಾ, ಆ ಥರದನ್ನ ಮಾಡಬಾರ್ದು. ಮತ್ತು ಆದಷ್ಟು ಅದು ಇನ್ಫೆಕ್ಷನ್ ಆದಮೇಲೆ ನೀವು ಲೆನ್ಸ್ ಹಾಕೋದನ್ನ ಬಿಡಬೇಕಾಗುತ್ತೆ. ಆದಷ್ಟು ಅದು ವಾಸಿ ಆಗೋವರೆಗನಾದ್ರೂ ಅದನ್ನ ಯೂಸ್ ಮಾಡೋದನ್ನ ನೀವು ಬಿಡಬೇಕು. ಮತ್ತು ಐಲೈನರ್ ಹಾಕೋದನ್ನ ಬಿಡಬೇಕಾಗುತ್ತೆ. ಕೋಲ್ಡ್ ಕಂಪ್ರೆಷನ್ ಕೊಡಬೇಕಾಗುತ್ತೆ. ಮತ್ತು ಇದು ಲೂಬ್ರಿಕೇಟ್, ಅದು ಸಾಫ್ಟ್ನೆಸ್ ಮಾಡೋಕ್ಕೆ ಲೂಬ್ರಿಕೇಟ್ ಐ ಡ್ರಾಪ್ಸು ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಅದು ಮಾರ್ನಿಂಗ್ ಆಫ್ಟರ್ನೂನ್ ನೈಟು ಆ ಡ್ರಾಪ್ಸ್ನ ಯೂಸ್ ಮಾಡ್ಬೋದು. ಮತ್ತು ಆದಷ್ಟು ಟಿ ವಿ ಮತ್ತು ಮೊಬೈಲ್ನ ಸ್ಕ್ರೀನ್ ನೋಡೋ ಅಂಥದ್ದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಐ ಸ್ಟ್ರೈನ್ ಆಗಬಾರ್ದು ಜಾಸ್ತಿ, ಸ್ವಲ್ಪ ರೆಸ್ಟ್ ಕೊಡಬೇಕಾಗುತ್ತೆ ಕಣ್ಣಿಗೆ. ಈ ಥರದ್ದೆಲ್ಲ ಮಾಡಿದ್ರೆ ನೀವು ಆದಷ್ಟು ಅದನ್ನು ಪ್ರಿವೆಂಟ್ ಮಾಡ್ಬೋದು. ಇಷ್ಟೆಲ್ಲ ಮಾಡಿನೂ ನಿಮಗೆ ಕಡಿಮೆ ಆಗ್ತಾಯಿಲ್ಲ, ಅದು ಫುಲ್ಲು ಇದಾಗ್ತಾ ಇದೆ, ಬರ್ತಾನೇ ಇದೆ, ಜಾಸ್ತಿ ಆಗ್ತಾನೇ ಇದೆ ಅಂತಂತ ಕಂಡು ಬಂದಾಗ ನಿಯರೆಸ್ಟು ಹೈ ಹಾಸ್ಪಿಟಲ್ಗೆ ಹೋಗಿ ನೀವು ಐನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ನನ್ನ ಒಂದು ಚಾನಲು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.